ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಇಷ್ಟು ಜನ ಗಂಡಸರು ಮುಂದೆ ಇನ್ನೊಬ್ಬ ಗಂಡಸರಿಗೆ ಅಸಹ್ಯವಾಗಿ ಮಾತಾಡ್ತೀರಾ? ಅಷ್ಟಕ್ಕೂ ನೀವು ಒಂದು ಹೆಣ್ಣ ಮುಖ ನೋಡಿದ್ರೆ ಪಾತ್ರೆ ತೊಳೆ ಬ್ರಷ್ ತರ ಇದೆ. ಹೇಯ್ ಏಯ್ ಹೇಯ್, ನಾನಿಲ್ಲಿಗೆ ಜೈಲರ್ ಕಣೋ, ನಿನ್ನ ಪಾಲಿನ ಯಮದೂತೆ. ಅಯ್ಯೋ, ನಿನ್ ಮನೆ ಹಾಳಾದ. ಎಲ್ಲಿ ಹೊಡಿಬಾರ್ದು ಅಲ್ಲೇ ಹೊಡೆದಲ್ಲೇ. ನೀನು ಕೈ ಮುರಿದೋದ, ನಿನಗೆ ಬರಬಾರ್ದು ಬರ. ನಾಣಿ ಸರ್, ಏನ್ ನಾಣಿ ಇದೆಲ್ಲ? ಮೇಡಮ್ ಎಲ್ಲಿದ್ದಾರೆ ಸರ್? ಇಲ್ಲಿ ನೀನ್ ಯಾಕೆ ಬಂದೆ? ಮೇಡಮ್ ಎಲ್ಲಿ ಸರ್? ಇಲ್ಲೇ ಇದ್ದೀನಿ ನಾಣಿ ಅವರೇ. ಏ ಕಳ್ಳ ಬಾಲರಾಜು, ನೀನ್ ನಿತ್ಯ ಮೇಡಮ್ ಕಣೋ. ಮೇಡಮ್ ಗಟ್ಟಿಯಾಗಿ ಕೂಗ್ಬಿಡ್ರಿ, ವಾರ್ಡನ್ ಕೇಳಿಸ್ಕೊತಾರೆ. ಈಗ ನನಗೆ ಸಮಾಧಾನ ಆಯ್ತು ಮೇಡಮ್. ಒಳಗೆ ಹೇಗ್ ಬಂದೆ ನಾಣಿ? ಮರ್ಯಾದೆಯಿಂದ ಒಳಗ್ ಕಳಿಸಿ ಅಂದೆ, ಆಗಲ್ಲ ಅಂದ್ರು. ಮತ್ತೆ ಹೇಗ್ ಹೋಗೋದು ಅಂದೆ. ಯಾರಾದ್ರೂ ದೊಡ್ಡ ಅಧಿಕಾರಿಗೆ ಹೋಗಿ ಓಡಿ ಅಂದ್ರು. ಬೆಳಿಗ್ಗೆನೆ DSP ಅವ್ರ ಮನೆಗೆ ಹೋಗಿ ಅವ್ರಿಗೊಂದು ಗುಡ್ ಮಾರ್ನಿಂಗ್ ಹೇಳ್ದೆ. ಹಂಗೆ ಕಿವಿ ಗುಯ್ಯನಗೊಂದು ಬಿಟ್ಟೆ. ಆಮೇಲೆ ಪೊಲೀಸ್ ಬಂದು ಇಲ್ಲಿ ಕರ್ಕೊಂಡು ಬಂದ್ರು. ನಾನ್ ಬಂದಿದ್ದೀನಲ್ಲ ನಾಣಿ ಅವ್ರೆ, ಮತ್ತೆ ನೀವ್ ಬರ್ಬೇಕಿತ್ತಾ? ಬೇಕಿತ್ತಾ? ಒಳ್ಳೆ ಕತೆ ಆಯ್ತಲ್ಲ. ಸೀತಾರಾಮ ಎಲ್ಲಿರ್ತಾರೋ ಆಂಜನೇಯ ಕೂಡ ಅಲ್ಲೇ ಇರ್ಬೇಕಲ್ವಾ ಮೇಡಮ್? ನಿನ್ ಸ್ವಾಮಿ ಭಕ್ತಿ ಬೆಂಕಿ ಹಾಕ. ನೀನ್ ಮೀನಾಕ್ಷಿ ಹೇಳ್ ಬಂದಿದ್ಯಾ? ಆ ಕೆಲಸ ಕೂಡ ಆಗೋಯ್ತು ಸರ್. ಇಲ್ಲೋಡಿ, ವೀರ ತಿಲಕ ಇಟ್ಟೆ ಕಳಿಸಿದಾಳೆ. ಇಬ್ರು ಒಂದೇ. ನೀವಿಬ್ರು ಚೆನ್ನಾಗಿದ್ರೆ ಅಲ್ವಾ ಮೇಡಮ್ ನಾವಿಬ್ರು ಆಯಾಗಿರೋದು. ಸರಿ, ಆ ಜೈಲರ್ ಹತ್ರ ಸ್ವಲ್ಪ ಹುಷಾರಾಗಿರು. ಬಾಯಿಗೆ ಬಂದಿದ್ದೆಲ್ಲ ಮಾತಾಡ್ತಿರ್ಬೇಡ. ಇಲ್ಲಿ ನೋಡು, ಇವ್ರು ನಮ್ ಫ್ರೆಂಡ್ಸ್. ಇವನು ಸೂರಿ, ಇವನು ಸತ್ಯ, ಅವನು ವಿಕ್ರಮ್, ಮಸ್ತಾನ್, ಅವನು ಯಾದಗಿರಿ. ಇವ್ರೇನಾದ್ರೂ ಟಾಟಾ ಬಿರ್ಲಾನ ಇಲ್ಲ ಅಂಬಾನಿನ ಸಾರ್ ನನಗ್ ಪರಿಚಯ ಮಾಡ್ತಿದ್ದೀರಾ? ಅಲ್ಲ, ಈ ಕಳ್ಳಗಳ ಹತ್ರ ಯಾಕೆ ಸರ್ ನಿಮಗ್ ಫ್ರೆಂಡ್ಶಿಪ್? ನೋಡು, ಇದೇ ಬೇಡ ಅಂದಿದ್ದು. ರೆಸ್ಪೆಕ್ಟ್ ಆಲ್ ದ ಪೀಪಲ್ ಮ್ಯಾನ್. ಏನ್ ಸಾರ್ ಈ ಮುಖಕ್ಕೆ ರೆಸ್ಪೆಕ್ಟ್ ಕೊಡೋದು? ನೀವಾಗಿದ್ಕೆ ಸಹಿಸ್ಕೊಂಡು ಸುಮ್ನಿದ್ದೀರಾ. ಅದೇ ನಾನಾಗಿದ್ರೆ ತಪ್ಪು ಮಾಡಿ ಜೈಲಿಗೆ ಬಂದಿರೋ ಈ ಕಳ್ಳರಿಗೆ ಪೂಜೆ ಮಾಡ್ಬಿಡ್ತಿದ್ದೆ. ನಾಣಿ ಸಾರಿ. ಬಾನಿತ್ಯ, ಸ್ನಾನ ಕೋಣ. ನೀನ್ ಬದ್ಲಾಗಲ್ಲ. ಇವ್ರ ಮಕನೋ. ಇವನ್ ತುಂಬಾ ಓವರ್ ಆಗಿ ಆಡ್ತಿದ್ದಾನ್ ಕಣೋ. ಇವನನ್ನ ಏನೋ ಒಂದ್ ಮಾಡ್ಬೇಕು ಕಣೋ. ಇವನ್ನ ಚೆಚ್ಚಾಕ್ಬಿಡ್ಬೇಕು. ಹಿಂಡಿ ಹಿಪ್ಪೆ ಮಾಡ್ಬೇಕು. ಹಿಪ್ಪೆ ಮಾಡೋದಷ್ಟೇ ಅಲ್ಲ, ಹಿಪ್ಪೆ ಮಾಡಿ ಹೊಣಗಾಕ್ಬಿಡ್ಬೇಕು. ಓಪನ್ ಪ್ಲೇಸ್ ಅಲ್ಲಿ ಸ್ನಾನ ಮಾಡೋದಂದ್ರೆ ತುಂಬಾ ಕಷ್ಟ. ಏಯ್, ನಿಮ್ಗೆ ಅಕ್ಷತೆ ಕೊಟ್ಟು ಕರಿಬೇಕಾ? ಹೋಗಿ ಸ್ನಾನ ಮಾಡಿ. ಏಯ್, ನೀನೇನು ಆಗ್ ನಿಂತಿದ್ಯಾ? ಇಲ್ಲೋಡು ಮಿಸ್ಟರ್ ವಾರ್ಡನ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನಮ್ ಮೇಡಮ್ಗೆ ಏನು ಹೋಗು ಬಾ ಅಂತೀಯಾ ಏನೋ? ಮೇಡಮ್ಮ?
ಕತ್ತೆ ಮುಗಿಸ್ತಲ್ಲ ನಾಣಿ. ಯಾವ ಮೇಡಮ್? ಜೈಲರ್ ಮೇಡಮ್. ಜೈಲರ್ ಮೇಡಮ್ಗೆ ನಾನು ಯಾವಾಗ ಬೈದೆ? ಮುಂದೇನಾದ್ರೂ ಬೈತಿಯೇನೋ ಅಂತ ಈಗಲೇ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಈ ವಾರ್ಡನ್ಗೆ ವಾರ್ನಿಂಗಾ? ಮತ್ತೆ ನನ್ನ ಸೀತಾರಾಮರ್ಗೆ ಆರ್ಡರ್ ಮಾಡ್ತೀಯ ನೀನು? ಏನು ಮಾತಾಡಿದ್ರೆ ರಾಮಾಯಣ ಮಹಾಭಾರತ ಅಂತೀಯ? ನಿನ್ ಪಾಂಡಿತ್ಯ ಹೊರಗಡೆ ತೋರ್ಸು, ಜೈಲಲ್ಲ. ಸರ್ ತಗೊಳ್ಳಿ ಬಕೀಟ. ಚಳಿ ಆಗ್ತಿದೆ. ಇಲ್ಲಿ ಕೊಡಿ ಸರ್. ಅಯ್ಯೋ, ಬಾತ್ರೂಮ್ ಅಲ್ಲಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡೋರು ನೀವು. ಈಗ ಈ ತಣ್ಣೀರಲ್ಲಿ ಹೊರಗಡೆ ಸ್ನಾನ ಮಾಡ್ಬೇಕಾಯ್ತು. ನಾಣಿ ಸರ್ ಪಾಸ್ಟ್ ನೆನಪು ಮಾಡ್ಬೇಡ, ಪ್ರೆಸೆಂಟ್ ತುಂಬಾ ಕಷ್ಟ ಆಗತ್ತೆ. ಸರ್ ಬೇಕಾದ್ರೆ ನಾನು ಬೆನ್ನಿಚ್ಕೊಡ್ಲಾ? ಇಲ್ಲಿ ನಿತ್ಯ ಇದ್ದಾಳೆ, ಮಧ್ಯ ನೀನ್ ಯಾಕೆ? ಅಂದ್ರೆ ಜೈಲಲ್ಲಿ ಕೂಡ ಬಿಡಲ್ವಾ ಮಹಾಪ್ರಭು? ನಮಗೆ ಮನೆ ಆದ್ರೂ ಜೈಲಾದ್ರೂ ಒಂದೇ ನಾಣಿ. ತಪ್ಪುತ್ತಾ ಮೇಡಮ್? ಶುರು ಮಾಡಿ. ಇಲ್ಲಿಗೆ ಕರ್ಕೊಂಡು ಬಂದ್ರು ನನ್ನ? ಬಿಡ್ರ, ಒಬ್ಬ ಬಂದು ಹೊಡಿದ್ರೆ ಒಳ್ಳೆ ದಾಂಡಿಗೆ ತರ ಇದ್ದೀರಾ. ನನ್ನೇ ಕರ್ಕೊಂಡು ಬಂದ್ರು ಇಲ್ಲಿಗೆ. ಆಗ್ಲೇ ನಮ್ಗೇನೋ ಪೂಜೆ ಮಾಡಿಸ್ತೀನಿ ಅಂದಿಯಲ್ಲ, ಈಗ ನೀನ್ ತೊಟ್ಟಿ ಪೂಜೆ ಮಾಡ್ಸೋಣ. ತೊಟ್ಟಿ ಪೂಜೆ ಅಂದ್ರೆ ಏನು? ತೊಟ್ಟಿ ಸ್ನಾನ ಇನ್ನೊಂದ್ಸರಿ. ಅಯ್ಯೋ, ನಿಮ್ಮ ಬಾಯಿಗೆ ಮಣ್ಣಾಕ ನಿಮಗೆ ಬರಬಾರ್ದು. ನಾನೇನು ಸಾಯಿಸ್ತೀರೇನೋ? ಇಲ್ಲ ನಾನಿ, ಸ್ನಾನ ಮಾತ್ರ ಮಾಡಿಸೋದು. ಸ್ನಾನ ಅಂತ ಏನು? ಅಯ್ಯೋ ಅಮ್ಮ, ಅಯ್ಯೋ 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 ಅಯ್ಯೋ, ನಿಮ್ಮನ್ನ ಯಮ ಬಂದು ಕರ್ಕೊಂಡು ಹೋಗ. ನಿಮ್ಮ ಕೈ ಮುಗಿತೀನಿ, ನನ್ನ ಬಿಟ್ಬಿಡ್ರೋ. ಬೇಡ ನಾಣಿ, ಸ್ವಲ್ಪ ಪ್ರಸಾದ ಕೊಟ್ಟು ಹೋಗು. ನಾನು ನಿನಗೆ ಪ್ರಸಾದ ಕೊಡೋದಂದ್ರೆ ಏನು? ಕೊಡ್ತೀವಿ ಬಿಡು. ನಿಮ್ಗೆ ಕೈ ಮುಗಿತೀನಿ, ಬಿಟ್ಬಿಡ್ರೋ, ಸತ್ತೋಗ್ಬಿಡ್ತೀನಿ. ಮತ್ತೆ ನಮ್ಮ ಹತ್ರ ಏನಾರು ಮಾತಾಡ್ತೀಯಾ? ಏನ್ರೋ ರಿವೆಂಜ್ ತೀರ್ಸ್ಕೊತಾ ಇದೀರಾ? ರಿವೆಂಜ್ ಅಲ್ಲ, ರ್ಯಾಗಿಂಗು. ಹೊಸದಾಗಿ ಬಂದಿರೋ ಜೂನಿಯರ್ ಕೈದಿಗಳ ಹತ್ರ ಸೀನಿಯರ್ ಕೈದಿಗಳು ಹೀಗೆ ನಡ್ಕೊಳ್ಳೋದು. ಇಲ್ಲೋಡು, ರ್ಯಾಗಿಂಗು ದೊಡ್ಡ ಅಪರಾಧ ಗೊತ್ತಾ? ಅದು ಕಾಲೇಜಲ್ಲಿ, ಜೈಲಲ್ಲ. ಎಲ್ಲಾದ್ರೂ ಕ್ರೈಮೇ ನೋಡಿ. ನಿಮ್ಗೆಲ್ಲ ಜೈಲ್ ಶಿಕ್ಷೆ ಆಗುತ್ತೆ. ನಾವು ಆಲ್ರೆಡಿ ಜೈಲಲ್ಲೇ ಇದ್ದೀವಿ. ಸುಮ್ಮನೆ ಬಿಟ್ಬಿಡ್ರೋ, ನನ್ನ ಬಿಟ್ಬಿಡ್ರೋ, ನಿಮ್ ಕೈ ಮುಗಿತೀನಿ ಬಿಟ್ಬಿಡ್ರೋ. ಬಿಟ್ಬಿಡ್ರೋ. ಅಯ್ಯೋ, ಬಿಟ್ಬಿಡ್ರ, ನಿಮ್ ಕೈ ಮುಗಿತೀನಿ. ಇಲ್ಲಿ ನಿಮ್ ಸಮಾಜಿಗೆ ಬರಲ್ಲ, ಬಿಟ್ಬಿಡ್ರೋ, ದಮ್ಮೆ ಇರ್ತೀನಿ. ಹೋಗ್ರಪ್ಪ. ಹೇಯ್, ಹೇಯ್, ಸಾಕು, ಬನ್ರೆ. ಹುಷಾರು.
ಒಬ್ಬೊಬ್ರು ದೇವಸ್ಥಾನಕ್ಕೆ ಫ್ರೀಯಾಗಿ ಬಿಟ್ರೆ ಕುರಿ ಇದ್ದಂಗಿದ್ದಾರೆ, ಕೂದ್ರೆ ಊರಿಗೆ ಸಾಕಾಗ್ತಾರೆ ಹಂಗವ್ರೆ. ಏಯ್ ಏನೋ ಇನ್ನು ಅಲ್ಲೇ ಕೂತಿದ್ಯಾ? ನಿತ್ಯ, ನನ್ನ ಸ್ನಾನ ಆಯ್ತು, ನೀನ್ ಕೂಡ ಸ್ನಾನ ಮಾಡು. ಅಯ್ಯೋ ಇಲ್ಲ, ನಾನ್ ಮಾಡಲ್ಲ ರೀ. ಏನೂ ಆಗಲ್ಲ, ನಾನು ಏರ್ಪಾಡು ಮಾಡ್ತೀನಿ. ಇದೇ ವಂಡರ್ಫುಲ್ ಬಾತ್ರೂಮ್. ಹೊರಗಡೆ ನಿನ್ಗೋಸ್ಕರ ಕಾವಲು ಕಾಯ್ತಿರ್ತೀನಿ. ಓಕೆ, 1 ಮಿನಿಟ್. ಟಂಟಡಾನ್. ಬೇಗ ಹೋಗು. ನಾನಿದ್ದೀನಲ್ವಾ, ಹೋಗು, ನಡಿ. ಸ್ನಾನ ಮಾಡು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸಾರದೆ ನಂಗೆ ದಾರಿಯೇರು, ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀರು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರವೇ ಸಮಾಗಮ, ಇದೇನಿದು ಇದೇನಿದು ಅಣು ಅಣು ಘಮ ಘಮ ತುಮ್ ತದುಮ್ 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 ತದಿಮ್ ದಿಮ್ ಸರಿ ಗಮ ತುಮ್ ತದುಮ್ 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 ತದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ ನನ್ನ ಅತಿ ಪೋಲಿಯಾದೆನ, ಕಚಗುಳಿ ಕೊಡುತ್ತಿದೆ ಕದನ, ಇದು ಹರಿಯದ ಶರದಿಯ ಮತನ, ಇದು ಮೇಡಮ್, ಬಾಡಿನ ಇಲ್ಲಿಗೆ ತಗೊಂಡೋಗ್ತಿದ್ದೀರಾ ಮೇಡಮ್? ಮೇಡಮ್, ಡೆಡ್ ಬಾಡಿನ ಎಲ್ಲಿಗೆ ತಗೊಂಡೋಗ್ತಿದ್ದೀರಾ ಮೇಡಮ್? ಹೇಳಿ ಮೇಡಮ್, ನಿಲ್ಲಿ ಮೇಡಮ್. ಡಾಕ್ಟರ್ ಡಾಕ್ಟರ್ ಡಾಕ್ಟರ್. 1 ನಿಮಿಷ ಮೇಡಮ್, ಯಾರು ನೀವು? ನಿತ್ಯ ಶ್ರೀನಿವಾಸ್. ಅದು ಸರಿ, ಡೆಡ್ ಬಾಡಿ ಎಲ್ಲಿ ತಗೊಂಡು ಹೋಗ್ತಾ ಇದ್ದೀರಾ? ಪೋಸ್ಟ್ ಮಾರ್ಟಮ್ ಮಾಡೋಕೆ. ಆಲ್ರೆಡಿ ಪೋಸ್ಟ್ ಮಾರ್ಟಮ್ ಮಾಡಾಗಿದೆ. ರೀಪೋಸ್ಟ್ ಮಾರ್ಟಮ್ ಮಾಡಬೇಕು. ಯಾಕೆ? ಇದು ಮಲ್ಲಿಕಾ ಡೆಡ್ ಬಾಡಿ ಹೌದೋ ಅಲ್ವೋ ನನಗೆ ಗೊತ್ತಾಗಬೇಕು. ಇದು ಮಲ್ಲಿಕಾ ಡೆಡ್ ಬಾಡಿನೇ ಅಂತ ಫೋರೆನ್ಸಿಕ್ ಲ್ಯಾಬ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಮಲ್ಲಿಕಾ ಬರ್ನಿಂಗ್ ಇಂದ ಸತ್ತೋಗಿದ್ದಾಳೆ ಅಂತ ನಾನೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟಿದ್ದೀನಿ. ಎವಿಡೆನ್ಸ್ ಎಲ್ಲ ಕ್ಲಿಯರ್ ಆಗಿದೆ. ಇನ್ನು ನಿಮ್ ಡೌಟ್ ಏನು? ಮಲ್ಲಿಕಾ ಹೈಟ್ 5.5, ಈ ಡೆಡ್ ಬಾಡಿ ಉದ್ದ 5.9. ಮೈ ಸುಟ್ಕೊಂಡು ಸತ್ರೆ ಶವ ಕುಗ್ಗುತ್ತೆ ಹೊರತು ಹೈಟ್ ಹೆಚ್ಚಾಗತ್ತಾ? ಈ ಶವದ ಕುದ್ಕೆ ಮುರಿದಿದೆ ಅಂದ್ರೆ ಹ್ಯಾಂಗ್ ಮಾಡ್ಕೊಂಡು ಸತ್ತಿರೋದು.
ನೀವೇನೋ ಮಲ್ಲಿಕಾ ಬರ್ನ್ ಆಗಿ ಸತ್ತಿದ್ದಾಳೆ ಅಂತಿದ್ದೀರಾ. ಸೊ ಇದು ಮಲ್ಲಿಕಾ ಶವ ಅಲ್ಲ. ನೇಣು ಹಾಕೊಂಡು ಸತ್ತಿರೋ ಇನ್ನೊಂದು ಡೆಡ್ ಬಾಡಿ ತಂದು ಪೆಟ್ರೋಲ್ ಹಾಕಿ ಅರ್ಧ ಸುಟ್ಟು ಮಲ್ಲಿಕಾ ಶವ ಅಂತ ಕೋರ್ಟನ್ನ ಜನರನ್ನ ನಂಬಿಸ್ತಾ ಇದ್ದೀರಾ. ಆಮ್ ಐ ರೈಟ್? ಇಲ್ಲ ಮೇಡಮ್. ಎಷ್ಟು ಕೊಂಡ್ಕೊಂಡ್ರು? ಪರವಾಗಿಲ್ಲ ಹೇಳಿ. ನಾನು ಕೂಡ ಕೊಂಡ್ಕೊಳ್ಳೋದಕ್ಕೆ ಬಂದಿದ್ದು. ನೀವು ಮೊದಲು ತಗೊಂಡಿರೋ ರೇಟ್ಗಿಂತ ಡಬಲ್ ಕೊಡ್ತೀನಿ. ಹೇಳಿ. ಇದು ಮಲ್ಲಿಕಾ ಡೆಡ್ ಬಾಡಿ ಅಲ್ಲ ಮೇಡಮ್. ಅದು ನನಗೆ ಗೊತ್ತು. ಹೀಗ್ ಮಾಡು ಅಂತ ನಿಮಗ್ ದುಡ್ಡು ಕೊಟ್ಟಿದ್ ವ್ಯಕ್ತಿ ಯಾರು? ಶರತ್ ಅನ್ನೋ ವ್ಯಕ್ತಿ ಮೇಡಮ್. 1 ಲಕ್ಷ ರೂಪಾಯಿ ಕೊಟ್ಟು ಈ ಡ್ರಾಮಾ ಆಡುವಂದ. ಶರತ್ ಅಷ್ಟು ದುಡ್ಡು ಕೊಟ್ಟು ಈ ಡ್ರಾಮಾ ಆಡ್ಸೋ ಅಗತ್ಯ ಅವನಿಗೇನಿದೆ? ಮಲ್ಲಿಕಾ ಎಲ್ಲಿದ್ದಾಳೆ? ಗೊತ್ತಿಲ್ಲ ಮೇಡಮ್. ಅವಳು ಹೇಗಿರ್ತಾಳೆ ಅಂತ ನಾನು ನೋಡಿಲ್ಲ. ಇನ್ನು ಇಷ್ಟು ಬಿಟ್ರೆ ನನ್ಗೆ ಯಾವ ವಿಷಯನೂ ಗೊತ್ತಿಲ್ಲ ಮೇಡಮ್. ಓಕೆ. 934720. ದಿಸ್ ಇಸ್ ಮೈ ಮೊಬೈಲ್ ನಂಬರ್. ಇದಕ್ಕೆ ನಿಮ್ಮ ಅಕೌಂಟ್ ನಂಬರ್ ಮೆಸೇಜ್ ಮಾಡಿ ಮನಿ ಟ್ರಾನ್ಸ್ಫರ್ ಮಾಡ್ತೀನಿ. ಬೈ ದಿ ವೇ, ನಾನಿಲ್ಲಿ ಬಂದು ಹೋದೆ ಅಂತ ಯಾರಿಗೂ ಹೇಳಬಾರ್ದು. ಹೇಳಿದ್ರೆ ನಿಮ್ಮ ಲೈಫ್ ಅಕೌಂಟ್ ಕ್ಲೋಸ್ ಮಾಡ್ತೀನಿ. ಮಲ್ಲಿಕಾ ಅಂಡರ್ಗ್ರೌಂಡ್ಗೆ ಹೋಗಿದ್ದಾಳೆ. ಶರತ್ ಅಬ್ಸ್ಕಾಂಡ್ ಆದ. ಯಾವುದೋ ದೊಡ್ಡ ಕೈ ಕೆಲಸ ಮಾಡ್ತಾ ಇದೆ. ಸೊ ಇದ್ರ ಹಿಂದೆ ಇವರಿಬ್ಬರೇ ಅಲ್ಲದೆ 3ನೇ ಮನುಷ್ಯ ಯಾರೋ ಇದ್ದಾರೆ. ಅದ್ಯಾರೋ ಕಂಡು ಹಿಡಿದ್ರೆ ಮ್ಯಾಟರ್ ಪೂರ್ತಿ ರಿವೀಲ್ ಆಗುತ್ತೆ. ಯಾರು ಆ 3ನೇ ವ್ಯಕ್ತಿ? ಅಯ್ಯೋ ನನ್ನತ್ತೆ, ನಿನ್ನ ಹಳ್ಳಿ ದಡ್ಡಿ ಅಂತ ಅನ್ಕೊಂಡಿದ್ದೆ ನಾನು. ಇಷ್ಟೆಲ್ಲ ಮಾಡೋ ಡಾನ್ ಅನ್ಕೊಂಡಿರ್ಲಿಲ್ಲ. ಊರಲ್ಲೇ ಇದ್ಕೊಂಡು ಸಿಟಿಲಿ ಇಷ್ಟೊಂದು ದೊಡ್ಡ ಕತೆ ನಡೆಸಿದ್ಯಾ? ಮಾಡ್ತೀನಿ. ನಿನ್ನ ಲೆಕ್ಕ ನಿನ್ನ ಮಗಳ ಲೆಕ್ಕ ತೀರಿಸ್ತೀನಿ. ಅಮ್ಮೋರೆ, ತುಳಸಿ, ಗಂಗಾ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲಮ್ಮ, ಆ ವಿಷಯ ಕೇಳೋಣ ಅಂತಾನೆ ನಿಮ್ಮ ಹತ್ರ ಬಂದೆ. ಏನೋ ಗಂಗಾ ಕಾಣಿಸ್ತಿಲ್ವಾ? ಎಲ್ಲಿಗೋದ್ಲು? 2 ದಿನ ಆಯ್ತಮ್ಮ ಗಂಗಾನ ನೋಡಿ. ಎಲ್ಲಿಗೆ ಹೋಗಿದ್ದಾಳೋ ಹೇಗಿದ್ದಾಳೋ ಅಂತ ಭಯ ಆಗ್ತದೆ. ಏನಾದ್ರೂ ಮಾಡಿ ಗಂಗಾ ಎಲ್ಲಿದ್ದಾಳೆ ಅಂತ ಪತ್ತೆ ಹಚ್ಚಿ. ಆ ಕೆಲ್ಸನೇ ಮಾಡ್ತಿದ್ದೀನಿ. ನೀನ್ ಹೊರಗೆ ಹೇಳ್ತಿದ್ಯಾ, ನಾನು ಒಳಗೆ ಓದಾಡ್ತಿದ್ದೀನಿ. ನಿಂಗಾದ್ರೆ ಹೇಳ್ಕೊಳ್ಳೋದಕ್ಕೆ ನಾನಿದ್ದೀನಿ. ನನ್ನ ನೋವನ್ನ ನಾನು ಯಾರ ಹತ್ರ ಹೇಳಿ? ಒಬ್ಳು ಮಗಳಿಗೆ 2 ತಾಯಿ ಒದ್ದಾಟ ಅಂದಂಗಾಯ್ತು. ಗಂಗಾನ ಹತ್ರ ಮಾಡ್ಕೊಳಕ್ಕಾಗ್ತೆ, ನಿತ್ಯಾಗೆ ನಿಜ ಹೇಳೋಕ್ಕಾಗ್ತೆ ಒಳಗೊಳಗೆ ಒದ್ದಾಡ್ತಾ ಇದ್ದೀನಿ. ಯಾವ ಮಗಳಿಗೆ ಏನಾಗತ್ತೋ ಅಂತ ಭಯ ಪಡ್ತಿದ್ದೀನಿ. 20 ವರ್ಷ ಬೆಳೆಸಿರೋ ಮಗಳನ್ನ ಕಳ್ಕೊಳ್ಳ, 20 ವರ್ಷ ಆದ್ಮೇಲೆ ಸಿಕ್ಕಿರುವಂಥ ಮಗಳನ್ನ ಕಳ್ಕೊಳ್ಳ ಗೊತ್ತಾಗ್ತಿಲ್ಲ ತುಳಸಿ. ನಂಗಿಬ್ರು ಬೇಕು. ಅವಳು ಬೇಕೋ ಇವಳು ಬೇಕು ಅಂದ್ರೆ ಆಯ್ತದ? ಯಾರೋ ಒಬ್ರೆ ಸಿಗೋದು. ಒಬ್ಳು ನೆಲದ ಪಾಲು,
ಇನ್ನೊಬ್ಳು ನಾನು ಪಾಲು. ಇದ್ರ ಜೊತೆಗೆ ನಿತ್ಯ ಮನೇಲಿ ಕಾಮ್ ಆಗಿರೋದ್ ಬಿಟ್ಟು ಹೊರಗೆ ಎನ್ಕ್ವೈರಿ ಮಾಡ್ತಿದ್ದಾಳೆ.